ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ ಸಲ್ಲಿಕೆಯಾಗಿತ್ತು. ಏರ್ಪೋರ್ಟ್ನಲ್ಲಿ ಮುಸ್ಲಿಂ ಪ್ರಾರ್ಥನೆ ಅದನ್ನ ಸಮರ್ಥನೆ ಮಾಡಿಕೊಂಡ ಮಾಜಿ ಸಚಿವ. ಏರ್ಪೋರ್ಟ್ನಲ್ಲಿ ಮುಸ್ಲಿಂ ಪ್ರಾರ್ಥನೆ ಅದನ್ನ ಸಮರ್ಥನೆ ಮಾಡಿಕೊಂಡ ಮಾಜಿ ಸಚಿವ. ಅವರು ಧರ್ಮನಿಷ್ಠರು, ಹಾಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಮುಸ್ಲಿಂ ಬಾಂಧವರು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ನಮ್ಮ ಹಾಗೆ ಗಣೇಶನ ಮುಂದೆ ಕುಡಿದು ತೂರಾಡುವುದಿಲ್ಲ. ಗಣೇಶ ಹಬ್ಬ ಬಂದ್ರೆ ಬರೀ ಬ್ರಾಂಡಿ ಅಂಗಡಿಯಲ್ಲೇ ಇರ್ತೀರಿ. ಆದರೆ ಮುಸ್ಲಿಮರು ಪ್ರಾರ್ಥನೆ ಅಂತ ಬಂದರೆ ಅದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ವಿಮಾನ ನಿಲ್ದಾಣದಲ್ಲಿ ನಮಾಜಿಗೆ ಟೈಮ್ ಆಗಿದೆ, ನಮಾಜ್ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನು? KSRTC ಬಸ್ಸು ಸಾರ್ವಜನಿಕರ ಸಾರಿಗೆ ಅಲ್ವಾ? ಅದರಲ್ಲಿ ನೀವು ದೇವರಿಗೆ ಪೂಜೆ ಮಾಡೋದಿಲ್ವಾ? ಮುಸಲ್ಮಾನರು ಯಾರಾದರೂ ಹಿಂದೂಗಳ ಪೂಜೆಗೆ ಪ್ರಶ್ನೆ ಮಾಡಿದ್ದಾರಾ? ಮಾಜಿ ಸಚಿವರು ಹೇಳೋದಿತ್ತು. ಮಾಜಿ ಸಚಿವ ಆಂಜನೇಯರಿಂದ ಶಾಕಿಂಗ್ ಹೇಳಿಕೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದಷ್ಟು ಮುಸಲ್ಮಾನರು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಯ ವಿಡಿಯೋ ವೈರಲ್ ಆಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಬೇಕಾ ಮಾಡಬಾರದಾ ಅದು ಬೇರೆಯೇ ಒಂದು ವಿವಾದಿತ ಚರ್ಚೆ. ಆದರೆ ಪ್ರಾರ್ಥನೆ ಮಾಡುವುದಕ್ಕೆ ಮಸೀದಿಗಳಿದಾವಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರ್ಥನಾಲಯಗಳಿದಾವಲ್ಲ, ಅಲ್ಲಿ ಮಾಡಬೇಕು. ರಸ್ತೆಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಎಲ್ಲ ಧರ್ಮದವರಿಗೂ ಹೇಳೋದಿದೆ. ಹಿಂದೂ ಧರ್ಮವೇ ಆಗಿರಲಿ, ಇಸ್ಲಾಂ ಧರ್ಮವೇ ಆಗಿರಲಿ, ಕ್ರೈಸ್ತ ಧರ್ಮವೇ ಆಗಿರಲಿ, ನಿಮ್ಮ ನಿಮ್ಮ ಪ್ರಾರ್ಥನಾಲಯಗಳಿದ್ದಾವೆ. ಈಗ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತ್ಯೇಕವಾದಂತಹ ಪ್ರಾರ್ಥನಾ ಕೊಠಡಿಗಳಿರ್ತವೆ, ಅಲ್ಲೋಗಿ ನಮಾಜ್ ಮಾಡಬೇಕು. ಏರ್ಪೋರ್ಟ್ಗಳಲ್ಲಿ ಈಗ ಇಸ್ಲಾಮಿಕ್ ಕಂಟ್ರಿ 22 ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ. ಅದನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದು ಅರಬಿಕ್ ದೇಶಗಳಿದ್ದಾವೆ. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಮಾಜಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದರ ಅರ್ಥ ಏರ್ಪೋರ್ಟ್ನ ಮಧ್ಯಭಾಗದಲ್ಲ, ಏರ್ಪೋರ್ಟ್ನಲ್ಲಿ ಒಂದು ಪ್ರತ್ಯೇಕವಾದಂತಹ ಕೊಠಡಿಯ ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತೆ. ಕುಮಾರಸ್ವಾಮಿಯು ಕೂಡ ಅದೇ ತರಹ ಒಂದು ರಿಯಾಕ್ಟ್ ಮಾಡಿದ್ರು. ಇದು ಅನೇಕ ಧರ್ಮಗಳನ್ನೊಳಗೊಂಡ ದೇಶ. ಇವತ್ತು ಆಂಜನೇಯ ಮಾಜಿ ಸಚಿವರು ರಿಯಾಕ್ಟ್ ಮಾಡ್ರು, ಆ ವಿಷಯಕ್ಕೆ ಬರ್ತೀನಿ. ಆದರೆ ಕುಮಾರಸ್ವಾಮಿ ಹೇಳ್ತಾರೆ ಇದು ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ. ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ. ಆಯಾಯ ಧರ್ಮಕ್ಕನುಗುಣವಾಗಿ ಪ್ರತ್ಯೇಕ ಪ್ರಾರ್ಥನಾ ಕೊಠಡಿಗಳಿದ್ರೆ ಅಲ್ಲೋಗಿ ಪ್ರಾರ್ಥನೆ ಸಲ್ಲಿಸುವುದರಲ್ಲಿ ಯಾರ ಅಭ್ಯಂತರವೂ ಇಲ್ಲ. ಈಗ ಗಣೇಶ ವಿಸರ್ಜನೆ ಸಾಮೂಹಿಕವಾಗಿ ನಡೆಯುತ್ತೆ. ಗಣೇಶ ವಿಸರ್ಜನೆಯಾಗುವಾಗಲೂ ಕೂಡ ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ಗಣೇಶ ವಿಸರ್ಜನೆ ಮಾಡುವಾಗಲೂ ಕೂಡ ಹಾಡುಗಳನ್ನು ಹಾಕಲಾಗುತ್ತೆ. ಬೇರೆ ಬೇರೆ ಧರ್ಮದ ಧರ್ಮಾಚರಣೆಗಳೆಲ್ಲ ಇರ್ತವೆ. ಎಲ್ಲವೂ ಕೂಡ ಅನುಕೂಲಕರವಾಗಿ ಪರಸ್ಪರ ಸೌಹಾರ್ದತೆಯಿಂದ ಹೋದರೆ ಚಂದ. ಆದರೆ ಕೆಲವೊಂದು ಆಕ್ಷೇಪಗಳಿರ್ತವೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡೋ ಅವಶ್ಯಕತೆ ಏನಿದೆ? ಅದಕ್ಕೆ ಅದರದೇ ಆದಂಥ ಪ್ರತ್ಯೇಕ ಪ್ರಾರ್ಥನಾಲಯಗಳಿದ್ದಾವೆ. ಅಲ್ಲಿ ಮಾಡಿಕೊಂಡ್ರೆ ಮುಗೀತು, ಸುಖಾಂತ್ಯ, ಯಾರು ಕೂಡ ಪ್ರಶ್ನೆ ಮಾಡುವುದಿಲ್ಲ. ಆದರೆ ಆಂಜನೇಯನವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅವರ ಧರ್ಮ ಅವರ ಶ್ರೇಷ್ಠ, ಅವರಿಗೆ ಶ್ರೇಷ್ಠ. ನೀವು ಗಣೇಶ ಹಬ್ಬ ಬಂದಾಗ ದೇವರ ಮುಂದೆ ಕುಡಿದು ತೂರಾಡ್ತೀರಿ, ಜೊತೆಗೆ ತಟ್ಟೆಯಲ್ಲಿ ಅದೇನೋ ಹಣವನ್ನು ಕಲೆಕ್ಟ್ ಮಾಡ್ತೀರಿ, ಅರ್ಚನೆಯ ಹೆಸರಿನಲ್ಲಿ ಹಣ ಕಲೆಕ್ಟ್ ಮಾಡ್ತೀರಿ. ಹೀಗೆ ಸಾಕಷ್ಟು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಮುಸಲ್ಮಾನರ ಪ್ರಾರ್ಥನೆಯನ್ನು ಸಮರ್ಥನೆ ಮಾಡಿಕೊಂಡ ಮಾಜಿ ಸಚಿವ, ಮುಸಲ್ಮಾನರು ಪ್ರಾರ್ಥನೆ ಅಂತ ಬಂದರೆ ಅವರಲ್ಲಿ ಯಾವುದೇ ತರಹದ ರಾಜಿಗಳಿರೋದಿಲ್ಲ. ವಿಮಾನ ನಿಲ್ದಾಣದಲ್ಲಿ ನಮಾಜಿಗೆ ಟೈಮ್ ಆಗಿದೆ, ನಮಾಜ್ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನು? ಎಲ್ಲ ತರಹದ ಧರ್ಮದ ಪ್ರಾರ್ಥನೆಗೂ ಕೂಡ ಅವರವರ ಧರ್ಮಕ್ಕನುಗುಣವಾಗಿ ಅವಕಾಶವನ್ನು ಕೊಡಿ. ಹಾಗಾದರೆ ಆಂಜನೇಯ ಏನು ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ. ಅವನು ಏನು ಜಮ್ಖಾನ್ ಹಾಕೊಂಡು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ್ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನದು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನ್ ಮಾಡಿದ ಅವನು? ಏನ್ ಮಾಡಿದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ?
ಏನು ಸಮಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಈಗ ಈಗ ನೀವು ಆಂಜನೇಯ ಕಾರು ಹಿಂಗೆ ದಾಟ್ತಿರುತ್ತೆ ಇಲ್ಲಿ ಅಶೋಕ್ ಹೋಗ್ರ ಮುಂದೆ, ಅಲ್ಲೇನೆ ಒಬ್ಬ ಜಂಪನ ಹಾಕೊಂಡು ಪ್ರಾರ್ಥನೆ ಮಾಡಕ್ ಶುರು ಮಾಡ್ತಾರೆ. ಯಾಕೆ ಅವ್ರೇನು ಮೂರ್ಖರಲ್ಲ, ಅವ್ರಿಗೆ ಮಸೀದಿ ಇದೆ ಅಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರ್ಬಹುದು. ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ಕೆ ಹೋಗ್ತಾರೆ? ಅವರು ಕರೆಕ್ಟಾಗಿದ್ದಾರೆ. ಗಣೇಶ್ ಮೆರವಣಿಗೆ 108 ರೆಸ್ಟ್ರಿಕ್ಷನ್ ಬ್ರ್ಯಾಂಡಿ ಅಂಗಡಿ ಸಿಗೋದೇ ಇಲ್ಲ, ರಶ್ಶು. ಹಾಂ, ಇದು ಗಣೇಶನ ಸೇವೆ. ಗಣೇಶೋತ್ಸವದ ದಿನ ಸಾರಾ ಅಂಗಡಿಗಳು ಫುಲ್ ಇರ್ತವೆ, ರಶ್ ಇರ್ತವೆ ಅಂತ ಹೇಳ್ತೀವಿ. ಅಂದ್ರೆ ಗಣೇಶೋತ್ಸವ ಮಾಡೋರು ಕುಡ್ಕೊಂಡ್ ಮುಂದೆ ಮಾಡತಿರ್ತಾರ ಅನ್ನೋದು ಒಂದು ಪ್ರಶ್ನೆ. ಎರಡನೇದ್ದು, ನೀವೇನು ಸಾರಾಯಿ ಅಂಗಡಿಗಳನ್ನ ಗಮನಿಸಿದ್ರಿ, ಅದೇ ತರ ಹೂವಿನ ಅಂಗಡಿಗಳು, ಹಣ್ಣಿನ ಅಂಗಡಿಗಳಲ್ಲಿ ವ್ಯಾಪಾರ ಆಗೋದನ್ನ ಗಮನಿಸಿದೀರಾ? ಎಲ್ಲೆಲ್ಲೂ ಇಲ್ಲ, ಯಾವ ಹೂವು ವ್ಯಾಪಾರ ಆಗಲ್ಲ, ಯಾವ ಹಣ್ಣು ವ್ಯಾಪಾರ ಆಗಲ್ಲ. ಬರೀ ಸಾರಾಯಿ ಮಾತ್ರ ಆಗುತ್ತೆ. ಹೈ ಕ್ಲಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವತ್ತು ಹೌಸ್ಫುಲ್, ಜಾಗ ಇಲ್ಲ ಏನಿಲ್ಲ. ನಮ್ಮ ಹುಡುಗರೇ ಹೋಗ್ತಾರಲ್ಲ, ನಾವೇ ನೋಡ್ತೀವಲ್ಲ ಕಣ್ಣಾರೆ ಬಿಡಿ. ಅದನ್ನ ಜಿಲ್ಲಾಡಳಿತ ಬಂದ್ ಮಾಡಿಸಿದ್ರೆ ಸರ್ ಗಣೇಶ ಮೆರವಣಿಗೆ ಇದ್ರೆ ದಪ್ಪ ಈ ಓಟ್ ಸ್ಟೋರಿ ಬಗ್ಗೆ ಮಾತಾಡ್ರಿ. ಅವ್ನು ಹೇಳ್ಕೊಂತ ನೀನು ಬೆಳಗಿನಿಂದ ಸ್ಟೋರಿ ಕೇಳಿ ನಾನು ಎಲ್ಲಿ ಹೇಳಕ್ ಹೋಗಿ. ಅದು ಪ್ರಾರ್ಥನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.